ಸರಿ, ಖಾಸಗಿ ಶಾಲೆಗಳಿಗೆ ಬರುವಂಥ ಮಕ್ಕಳಿಗೆ ಸರ್ಕಾರಿ ಶಾಲೆಯಿಂದ ಟಿ ಸಿಗಳೇ ಸಿಗ್ತಿಲ್ಲ ಅನ್ನೋಂಥದ್ದು ಯಾಕೆ ಲಾಕ್ ಮಾಡಿಟ್ಟಿದ್ದಾರಾ, ಏನು ಸರ್? ಸರ್ ಸ್ಯಾಟ್ಸ್ ಅಂತ ಏನು ಕಂಪ್ಯೂಟ್ರ್ ಒಂದು ಸಿಸ್ಟಮ್ ಇದೆ, ಸಿಸ್ಟಮಲ್ಲಿ ಅದನ್ನು ಲಾಕ್ ಮಾಡಿದ್ದಾರೆ. ಗೌರ್ಮೆಂಟ್ ಶಾಲೆ ಮಾತ್ರ ಲಾಕ್ ಮಾಡಿದ್ದಾರೆ, ಅನ್ಎಡೆಡ್ ಶಾಲೆದನ್ನು ಓಪನ್ ಬಿಟ್ಟಿದ್ದಾರೆ. ಯಾಕಿದು? ಹಾಗಾದರೆ ನಮ್ಮ ಶಾಲೆ ಮಕ್ಕಳನ್ನು ನಾವು ಟಿ ಸಿ ಕೊಟ್ಟು ಕಳಿಸ್ದಾಗೆ ಗೌರ್ಮೆಂಟ್ ಶಾಲೆ ಮಕ್ಕಳನ್ನು ಟಿ ಸಿ ಕೊಟ್ಟು ಕಳಿಸ್ಬೇಕಾದ ಜವಾಬ್ದಾರಿ ಇಲಾಖೆದು. ಅದು ಇದೇನು ಅರ್ಥ ಆಗ್ತಾ ಇಲ್ಲ, ತಾರತಮ್ಯ. ಇದನ್ನೇ ತಾರತಮ್ಯ ಅಂದರೆ ಇವ್ರಿಗೆ ಭಯನಾ? ಮಕ್ಕಳೆಲ್ಲ ಖಾಲಿಯಾಗಿ ಹೋಗ್ಬಿಡ್ತವೆ, ಮುಚ್ಚಬೇಕು ಅನ್ನೋ ಭಯನಾ? ಆ ಭಯದಿಂದಲೆಲ್ಲೋ ಲಾಕ್ ಮಾಡ್ತಾ ಇದ್ದಾರೆ ಉಳಿಸ್ಕೊಳಕ್ಕೆ ಅಂತರ ಆ ಆಭಾಸಕ್ಕೆ ಈಡಾಗ್ತಾ ಇದೆ ಇಲಾಖೆ. ಮತ್ತು ಬಿ ಒ ಡಿ ಡಿಗಳು ಮತ್ತು ಕಮಿಷನರು ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಪ್ರೈವೇಟ್ಗೆ ಹೆಂಗೆ ನೀವು ಓಪನ್ ಮಾಡಿಕೊಡ್ತೀರಾ ಸ್ಯಾಟ್ಸಲ್ಲಿ ನಾವು ಟಿ ಸಿ ಔಟ್ ಮಾಡೋದಕ್ಕೆ, ಅದೇ ರೀತಿ ಗೌರ್ಮೆಂಟ್ ಶಾಲೆಗಳು ಏಡೆಡ್ ಶಾಲೆಗಳನ್ನು ಕೂಡ ನೀವು ಓಪನ್ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಓಕೆ, ಯಾಕೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ಇವರು? ಸರ್ ಅದೇ ನಾನು ಹೇಳಿದ್ದಲ್ಲ, ಎಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಆತಂಕ. ಗೌರ್ಮೆಂಟ್ ಶಾಲೆಗಳು ವರ್ಷ ಮುಚ್ಕೊಂಡು ಹೋಗ್ತಾ ಇದ್ದಾವೆ, ಮತ್ತು ಇನ್ನೂ ಎಷ್ಟು ಶಾಲೆಗಳ ಮಕ್ಕಳುಗಳೆಲ್ಲ ಪ್ರೈವೇಟ್ಗೆ ಹೋಗ್ಬಿಡ್ತಾವೆ ಅನ್ನೋ ಆತಂಕದಲ್ಲಿ ಇವರು ಕ್ಲೋಸ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಇದು ಅನುಭವದ ಮೇಲೆ ನಾನು ಹೇಳ್ತಾ ಇರೋದು. ಯಾಕೆ ಪ್ರತಿ ವರ್ಷ ಗೌರ್ಮೆಂಟ್ ಕಮಿಷನರ್ ಏನಾದರೂ ನೀವು ಯಾಕೆ ನಮಗಷ್ಟೇ ಓಪನ್ ಇದನ್ನು ನಾವು ಡೈರೆಕ್ಟ್ರಿಗೆ ಗಮನಕ್ಕೆ ತಂದು ಚರ್ಚೆ ಮಾಡಿದ್ವು. ಅವತ್ತು ಕಮಿಷನರು ಸಿಗಲಿಲ್ಲ, ಇಲ್ಲ ಆ ರೀತಿಯ ಅವಕಾಶ ಇಲ್ಲ, ನಾವು ಎರಡನ್ನೂ ಓಪನ್ ಮಾಡಿಕೊಡ್ತೀವಿ ಅಂತ ಹೇಳಿದರೆ ವಿನಃ ಅದು ಓಪನ್ ಆಗಲಿಲ್ಲ. ಇದು ಯಾಕೆ ಇದು ಈ ಥರ ತಾರತಮ್ಯ? ಅಡ್ಮಿಷನ್ ಕುಸಿತ ಆಗಲ್ವ ತಮಗೆ ಹಿಂಗಾದರೆ? ಸರ್ ಖಂಡಿತ ನಮ್ಗೆ ಅಡ್ಮಿಷನ್ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ಆ ಬರೋ ಮಕ್ಕಳು ಪೇರೆಂಟ್ಸ್ಗಳು ಅಳ್ತಾ ಇದ್ದಾರೆ. ಸರ್ ನಾವು ಹೋಗಿ ಟಿ ಸಿ ಕೇಳಿದ್ರೆ ಅದು ಲಾಕ್ ಆಗಿದೆಯಪ್ಪ ಅಂತ ಅಳ್ತಾರೆ ಸರ್. ಪಾಪ ಅವರು ಏನೋ ಆಸೆ ಇಟ್ಕೊಂಡು ಬಂದು ಅಡ್ಮಿಷನ್ಗೆ ಅಮೌಂಟ್ ಕಟ್ಬಿಟ್ಟು ಟಿ ಸಿಗೆ ಹೋದರೆ ಈ ರೀತಿ ತೊಂದರೆ ಕೊಡ್ತಾ ಇದೆ ಗೌರ್ಮೆಂಟ್ ಶಾಲೆಗಳಲ್ಲಿ. ಅಂದರೆ ಏನು ಅರ್ಥ ಇದು? ಯಾಕೆ ಈ ಥರ ತಾರತಮ್ಯ? ಇದು ಗೌರ್ಮೆಂಟ್ಗೊಂದು ರೂಲ್ಸು, ಪ್ರೈವೇಟ್ಗೊಂದು ರೂಲ್ಸಾ ಇವ್ರು ಮಾಡೋದು? ಇದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಸರ್ ಬೆಳವಣಿಗೆ. ನಾವು ಇಲ್ಲಿನವರೆಗಾಗೂ ಮಿನಿಸ್ಟ್ರ್ ಇಲ್ಲ ಅನ್ನೋದಕ್ಕೋಸ್ಕರ ಸೈಲೆಂಟ್ ಆಗಿದ್ದು. ಈಗ ಮಿನಿಸ್ಟ್ರು ಮಧು ಬಂಗಾರಪ್ಪನವರು ಬಂದಿದ್ದಾರೆ, ಅವರಿಗೆ ನಾನು ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಹೇಳೋದ್ರ ಮೂಲಕ ನಾನು ಅವ್ರನ್ನ ಮತ್ತೊಮ್ಮೆ ಇದ್ರ ಬಗ್ಗೆ ಗಮನಕ್ಕೆ ತಂದು ಇದನ್ನು ಇಮ್ಮಿಡಿಯೇಟಾಗಿ ಇದ್ರ ಬಗ್ಗೆ ಆ್ಯಕ್ಷನ್ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾಯಿದ್ದೀನಿ.